Hi guys, welcome back to our YouTube channel. The day 2 of Stotwa Inter College Fest. ಸೊ ಇವತ್ತು ಯಾವ್ಯಾವ ಪ್ರೋಗ್ರಾಮ್ಸ್ ಇದೆ ನಿಸರ್ಗ ಅವ್ರ ಅಪ್ಡೇಟ್ ಮಾನಸ ಅವ್ರ ಅಪ್ಡೇಟ್ ಕೊಡ್ತಾರೆ. ಸೊ ಕ್ರಾಫ್ಟ್ ಆ್ಯಂಡ್ ಕ್ಯಾಂಪೇನ್ ಅಂದರೆ ಬೆಸ್ಟ್ ಔಟ್ ಆಫ್ ವೇಸ್ಟ್, ಬೋರ್ಡ್ ರೂಮ್ ಬುಲೆಟಿನ್ ಅಂದರೆ ಕೇಸ್ ಸ್ಟಡೀಸ್ ಕೊಡ್ತೀವಿ, ಅವ್ರು ಸಾಲ್ವ್ ಮಾಡಬೇಕು. ನೆಕ್ಸ್ಟು ಡಿ ಕೋಡ್ ಟು ಡಿಲಿವರ್ ಅಂದರೆ ಟ್ರೆಜರ್ ಅಂತ ಇಷ್ಟು 3 ಕಾಂಪಿಟೇಷನ್ ಇದೆ. ಆಮೇಲೆ ಅದು ಸ್ಪೋರ್ಟ್ಸ್ ಇದೆ, ಆಮೇಲೆ ಸ್ಪೋರ್ಟ್ಸ್ ಥ್ರೋಬಾಲ್ ಇದೆ ಗರ್ಲ್ಸ್ಗೆ. ಆಮೇಲೆ ಟೇಲ್ ಆನ್ ಟೀ ಶರ್ಟ್ಸ್ ಇದೆ, ಪೇಂಟ್ ಮಾಡಬೇಕು ಟೀ ಶರ್ಟ್ಸ್. ನಾನಂತೂ ಫುಲ್ ಮಿಸ್ ಮಾಡ್ಕೊಂಡಿದ್ದೇನೆ ಎಲ್ಲ ಕಾಲೇಜ್ನ. ಶಬರಿಮಲೆಯಲ್ಲಿದ್ದೆ, ಶಬರಿಮಲೆಯಿಂದ ಬರ್ತಾ ಇದ್ದೆ, ಎಲ್ಲ ನೋಡಿದೆ ಅಲ್ಲಿಂದಾನೆ ಕುತ್ಕೊಂಡು. ಇಲ್ಲೆಲ್ಲ ಇವರೆಲ್ಲ ಡ್ಯಾನ್ಸ್ ಆಡಿದ್ದು. ನಿನ್ನ ಎಷ್ಟು ಮಿಸ್ ಅಲ್ಲ ನಮ್ಮನ್ನ ಸರಿಯಾಗಿ ಅವ್ರು ಡ್ಯಾನ್ಸ್ ಆಡಲು ಗೊತ್ತಾಗ ಹೂ ಕಣೋ, ಅದಕ್ಕೆ ನಾನು ನಿದ್ದ ಮಿಸ್ ಮಾಡ್ಕೊಳ್ಳೆ. ನಾನು ಯಾವಾಗಿಂದ ಇಡೀ ಪರ್ಫಾರ್ಮೆನ್ಸ್ ಅಲ್ಲಿ ಅವ್ರದ್ದೇ ಮಸ್ತ್ ಬಂದಿರೋ ಡ್ಯಾನ್ಸ್. ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬರಬೇಕು ಅಂದ್ಬಿಟ್ಟು ಹಿಂಗೆ ರೆಡಿ ಆಗ್ಬಿಟ್ಟು ಬಂದಿರೋದಾ? ಕಾವೇಂಜರಿ ಅಕ್ಕ ಬೈಲಿ. ಮಳೆ ಬೇರೆ ಬಂದ್ಬಿಡ್ತು ನನಗೆ. ಅದು ಲಾಸ್ಟ್ ಅದೇ ಸಣ್ಣಕ್ಕೆ ಮಳೆ ಬಂದ್ಬಿಟ್ಟು ಇವರೆಲ್ಲ ಆಡ್ತಾ ಇರೋದು. 2 hours later. ಅಲ್ಲ ಏನು ಹೇಳಿದ್ ನೀವು? ಹೆಂಗ್ ಬಂದಿರೋದು? ನಾನು ಸಂಜೆ ರೆಡಿ ಆಗ್ತೀನಿ. ನಮ್ಮ ಟೀಚರ್ ಸ್ಪಾನ್ಸರ್ ಮಾಡಿದ್ದಾರೆ, ನಮ್ಮ ಪದ್ಮಶ್ರೀ ಮ್ಯಾಮ್. ಸೊ ಥ್ಯಾಂಕ್ ಯು ಮ್ಯಾಮ್. ಇವ್ರು ಪಾನಿಪುರಿ ಸುಖಪುರಿ ತಿಂತಾರಂತೆ. ನಮ್ಮನ್ನ ನೋಡ್ಕೊಂಡು ನಿಂತಿದ್ದಾರೆ ಇವಾಗ. ಸೊ ಜಯಂತು ತಿನ್ನಲ್ಲ ಅಂತ ಅಂದ, ಬಿಕಾಸ್ ನನಗೆ ಮ್ಯಾಮ್ ಕೊಟ್ಟಿರೋದೆಲ್ಲ ತಿನ್ನಲ್ಲ ಅಂದ್ಬಿಟ್ಟು. ನೋಡಿ ಹೆಂಗ್ ತಿಂತಿದ್ದಾರೆ, ತಿನ್ನಲ್ಲ ಅಂದ್ಬಿಟ್ಟು ತಿಂತಿದ್ದಾನೆ ಡೌರಾಜ. ನೀವೇ ಬಂದು ಕರ್ಕೊಂಡು ಹೋಗಿ, ನಂಗೆ ಅಡ್ರೆಸ್ ಗೊತ್ತಿಲ್ಲ. ಹೇಗೆ ಮಾವಂಗೆಲ್ಲ ಆಗುತ್ತೆ. ನಾವು ಬೇರೆ ಕಾಲೇಜಿಂದ ಬಂದಿರೋದು, ನಿಮ್ಗೆ ಹೇಗೆ ಮಾಡಿದ್ರೆ? ಓಕೆ ಮ್ಯಾಮ್, ಈ ಥರ ಎಲ್ಲ ಮತ್ತೆ ಮಾಡಬೇಡಿ. ಬ್ಲಾಕ್ ಮಾಡಿಬಿಟ್ರಾ? ಹೆಂಗೆ ಬ್ಲಾಕ್ ಮಾಡಿದ್ರಾ? ಬ್ಲಾಕ್ ಮಾಡಿದಾಗ ಹಂಗೆ ಬರುತ್ತೆ. ಇಲ್ಲ ಮಾಡಿಲ್ಲ. ಹಲೋ ಅಕ್ಕ, ನಾನು ಸಂಜನಾ. ಪ್ರ್ಯಾಂಕ್ ಮಾಡಿದ್ದ ಅವಾಗಲೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸೊ ಇವಾಗ ವಾಲಿಬಾಲ್ ಆಡ್ತಾರ, ಥ್ರೋಬಾಲ್ ಸೊ ಇವಾಗ ದಿಸ್ ಇಸ್ ಸೆಕೆಂಡ್ ಡೇ. ಇದು ಸೆಕೆಂಡ್ ಡೇ ಆ್ಯಂಡ್ ಇವಾಗ ಅಲ್ಲಿ ಥ್ರೋಬಾಲ್ ನಡೀತಾ ಇದೆ. ಇದು ಯಾವ ಕಾಲೇಜು? KTSV ಕಾಲೇಜು ಗೈಸ್. ಇವ್ರ ಕಾಲೇಜ್ ನಮ್ಮ ಓಲ್ಡ್ ಕಾಲೇಜ್, ಮಾಜಿ ಕಾಲೇಜ್. ಆ್ಯಂಡ್ ದಟ್ಸ್ ಕ್ರೈಸ್ಟ್ ಅನ್ಸುತ್ತೆ ನನಗೆ. ಅವರು ಇದನ್ನು ನೋಡಿದ್ರೆ ಕ್ರೈಸ್ಟ್ ಯೂನಿವರ್ಸಿಟಿನೇ ಹಾಕ್ಕೊಂಡಿರೋದವರು. ಬಟ್ ಚೆನ್ನಾಗಿದ್ದಾರೆ ಅಲ್ಲ ಚೆನ್ನಾಗಿ ಕಾಣ್ತಿದ್ದಾರೆ. ಹಾಂ, ಕ್ರೈಸ್ಟ್ ಅಕಾಡೆಮಿ. ಸೊ ಕ್ರೈಸ್ಟ್ ಅವರವರು ನೋಡೋಣ. ಇವತ್ತು ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ. ನಮ್ಮ ಸರ್ ಬಂದಿಲ್ಲ, ಬೇರೆ JKM ಸರ್. ಹೌದು, ಇವತ್ತು ಅವ್ರು ಕಾಣಿಸೋದಿಲ್ಲ. ನಾನು ರಿಸೆಪ್ಷನಿಸ್ಟ್ ಥರ ಕಾಣಿಸ್ತಾ ಇದ್ದೀನ ಗೈಸ್. ನೋಡಿ ಗೈಸ್, ರಿಸೆಪ್ಷನಿಸ್ಟ್ ಅಂತ ಹೇಳ್ತಾನೆ. ಇದಕ್ಕೆ ಯಾರೋ ಇವನು? ಇವನೇ ಸುಂದ್ರ. ನೋಡಕ್ ಹೋತಿ ನನ್ನ ಮಗ ಇದ್ದಂಗ ಅವನು ಸುಂದ್ರ ಅಂತೆ. ನೆನ್ನೆನೂ ಬಂದಿಲ್ಲ ಮ್ಯಾಮ್ ನೀವು. ಯಾವಾಗ ಗೊತ್ತಾ ಬಂದಿದ್ದು? ಸ್ಕಿಲ್ಲೋಥಾನಲ್ಲಿ ಬಂದಿಲ್ಲ ಮ್ಯಾಮ್.
ನಾವು ಕಾಲೇಜಿಂದ ಸ್ಟಾಫ್ ಮಾತಾಡ್ತಾ ಇರೋದು. ಯಾಕೆ ಬಂದಿಲ್ಲ ಇವತ್ತು ಕಾಲೇಜ್ಗೆ? ನಿಮಗೆ ಜೆಕೆನ್ ಸರ್ ಒಂದು ಜಾಬ್ ಅಲಾಟ್ ಮಾಡಿದ್ರಂತಲ್ಲ? ಅಲ್ಲ, ನಿಮ್ಗೆ ವರ್ಕ್ ಇದ್ದಿದ್ದು ಇವತ್ತಲ್ವಾ? ಮಾರ್ಕ್ಸ್ ಎಲ್ಲ ಇಂಪಾರ್ಟೆಂಟ್ ಬೇಡ ನಿಮಗೆ? ಯಾಕೆ ಬಂದಿಲ್ಲ? ಅಲ್ಲ, ಬಂದು ನಿಮ್ಮ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ನೀವೀಗ ಸೈಲೆಂಟಾಗಿದ್ದರೆ ಹೇಗೆ? ನೀವು ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ ತಾನೇ ನೀವು? ಏನು ಕೂಡ ಚಿಕ್ಕ ಮಕ್ಕಳು ಥರ ಮಾತಾಡ್ತಾ ಇದ್ದೀರಾ ಮ್ಯಾಮ್ 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 ಅಂತ? ಹಲೋ, ಇಸ್ ದಿಸ್ ಯಶಸ್ವಿನಿ? ನಾವು ರೋಹಿಣಿ ಅಂತ. ನಾವು ದರ್ಶನ್ ಅಕಾಡೆಮಿ, ಡ್ಯಾನ್ಸ್ ಅಕಾಡೆಮಿಯಿಂದ ಫೋನ್ ಮಾಡ್ತಾ ಇದ್ದೀವಿ ಮ್ಯಾಮ್. ಕೆಂಗೇರಿ. ಸೊ ನಾವು ರೋಡಲ್ಲಿ ಅಣ್ಣಮ್ಮ ಕುಣಿಸಿದ್ದೀವಿ. ಸೊ ವಿ ವಾಂಟ್ ಔಟರ್ಸ್ ಟು ಡ್ಯಾನ್ಸ್. ಮೀನ್ಸ್ ನೀವು ಭರತನಾಟ್ಯಂ ಡ್ಯಾನ್ಸರ್ ಅಂತ ಗೊತ್ತಾಯಿತು. ಸೊ ಕ್ಯಾನ್ ಯು ಕಮ್ ಟು ಅ ಡ್ಯಾನ್ಸ್? ಇಟ್ಸ್ ಆನ್ wait, let me, okay, 25th this month. Sorry, ಯಾರಂತ ತಿಳ್ಕೊಬೋದಾ ಪ್ಲೀಸ್? ರೋಹಿಣಿ. ಸಾರಿ, ನಾಟ್ ಇಂಟ್ರೆಸ್ಟೆಡ್. ಓಕೆ, ಸೊ ಓಕೆ, ಬಟ್ ಯೋಚನೆ ಮಾಡಿ, ಇದು ಅಣ್ಣಮ್ಮ ದೇವಸ್ಥಾನ ಮೀನ್ಸ್ ಅಣ್ಣಮ್ಮ ಕೂರಿಸಿದ್ದೀವಿ. ಅದಕ್ಕೆ ಸ್ವಲ್ಪ ಈವ್ನಿಂಗ್ ಅಷ್ಟೇ 3 minutes ಪರ್ಫಾರ್ಮೆನ್ಸ್ ಮಾಡಿಬಿಟ್ಟು ಹೋಗ್ಬೋದಲ್ವಾ ಮ್ಯಾಮ್? ಒಂದು ಕೆಲಸ ಮಾಡಿ, ನಾನು ನಮ್ಮ ಟೀಚರ್ಸ್ ಫೋನ್ ನಂಬರ್ ಕೊಡ್ತೀನಿ. ಏನಾಯ್ತು ಅಂದ್ರೂ ಅವ್ರ ಹತ್ರ ಮಾತಾಡಿ. ಓಕೆ, ಅಲ್ಲ ಯೋಚನೆ ಮಾಡಿ, ಬಿಕಾಸ್ ಐ ವಾಂಟ್ ಯು ಟು ಕಮ್. ನಾನು ಬೇರೆಯವ್ರನ್ನ ಕೇಳೋದೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನಿಮ್ಗೆ ಹೇಳಿದ್ರೆ ಹೇಳಿ, ಬಿಕಾಸ್ ಯೋಚನೆ ಮಾಡಿ, ಅಮೌಂಟ್ ಇಸ್ ಪ್ರೈಸ್ ಮನಿ ಇರುತ್ತೆ. ಫಾರ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಟ್ಸ್ 5,000. ಗೊತ್ತಾಯಿತು. ನಾನು ನಮ್ಮ ಟೀಚರ್ ಫೋನ್ ನಂಬರ್ ಕೊಡ್ತೀನಿ. ಅವರಿಂದ ಅವ್ರ ಬೇಸ್ ನೀವು ಕಳಿಸ್ಕೊಡ್ತೀರಾ ಅಂತ ಹೇಳಿ. ಅವ್ರು ಓಕೆ ಅಂದರೆ ನನಗೆ ಯಾವ ಥರ ಪ್ರಾಬ್ಲಮ್ಮು ಇಲ್ಲ, ನಾನು ಬರ್ತೀನಿ. ಓಕೆನಾ? ಯಾ ಮ್ಯಾಮ್, ಓಕೆ, ಕಳಿಸಿ ಮ್ಯಾಮ್ ನಂಬರ್. ಯಾ, ಹಾಯ್ ಮಾಡಿ. ಅಲ್ಲ, ನಿಮ್ದು ಯಾವ ಸಿರಿ ಅಂತ ನೆನೆ ಬಂದಾಗೈತೆ. ಇಳಿಸಿ ಸಾಕು. ನೀವು ಫ್ರೀ ಫೈರ್ ಆಡ್ತಾರೆ. ಫ್ರೀ ಫೈರ್ ಏನು ಆಡ್ತಾವ್ರೆ? ಫ್ರೀ ಫೈರ್ ಹೇಳಿ, ಏನು ಮಾತಾಡ್ಬಿಟ್ಟು ಹೋಗಿ. ಏನು ನೀವು ಮಾಡ್ತಾ ಇರೋದು ಇವತ್ತು ಕೆಲಸ? ಏನು ಸ್ಪೋರ್ಟ್ಸ್ ಆಡ್ತಾ ಇದ್ದೀರಾ? ಮತ್ತೆ ಎಲ್ಲ ಆಡ್ಸೋರು ಇಲ್ಲಿ ಬಂದು ಕುತ್ಕೊಂಡು ನೀವು ಗೇಮ್ ಆಡ್ತಾ ಇದ್ದೀರಾ? ಸೊ ಸೆಕೆಂಡ್ ಡೇ ವಾಸ್ ಲೈಕ್ ಅ ಫನ್ ಫಾರ್ ಮೀ, ಬಿಕಾಸ್ ಯಾಕಂದರೆ ನಾನು ಯಾವುದೂ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆರ್ ನನಗೆ ಯಾವುದೂ ಜಾಬ್ ಅಲಾಟ್ ಆಗಿರಲಿಲ್ಲ. ಐ ವಾಸ್ ಲೈಕ್ ಇನ್ ಟು ವ್ಲಾಗ್ಸ್ ಅಷ್ಟೇ. ಆ್ಯಂಡ್ ಸ್ಪೋರ್ಟ್ಸ್ ಬಗ್ಗೆ ನನಗೂ ಐ ಆಮ್ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್ ಆಲ್ಸೋ. ಅದಕ್ಕಾದಮೇಲೆ ಸೊ ವ್ಲಾಗ್ ಬಗ್ಗೆ ಮಾತಾಡ್ತಾ ಇದ್ವಿ ಆ್ಯಂಡ್ ಕಾನ್ವರ್ಸೇಷನ್ ನಡೀತಿತ್ತು ನಮಗೂ ಸೀನಿಯರ್ಗೂ. ಆಫ್ಟರ್ ದಟ್ ದೇ ವರ್ ಪ್ಲೇಯಿಂಗ್ ಗೇಮ್ಸ್ ಆ್ಯಂಡ್ ನಾವು ನಮ್ಮ ಲೈಬ್ರರಿಯನ್ ಜೊತೆ ಮಾತಾಡ್ತಾಯಿದ್ವಿ. ಅದಾದಮೇಲೆ ಮತ್ತೆ ಯಶಸ್ವಣ್ಣ ಅವ್ರು ಬಂದ್ಬಿಟ್ಟು ಅಯ್ಯೋ ಸೋತೋಗ್ಬಿಟ್ಟೆ ಅಂತ ಅಂದರು. ಮೀನ್ಸ್ ನಾರ್ಮಲ್ ನಿನ್ನಿಂದ ಸೋತೋಗ್ಬಿಟ್ಟೆ ಅಂದರು. ಸೊ ಆಗ ಒಂದು ಸ್ವಲ್ಪ ಟೀಸ್ ಮಾಡ್ತಾ ಇದ್ವಿ. ಅಲ್ಲ, ಅವಾಗ ನೋಡಿ ಸಾಕಾಗೋಯ್ತು. ಗೆದ್ಬಿಟ್ರಾ? ಯಾರು ಗೆದ್ರು? ಹೌದು, ಅಂದರೆ ನೀವಿಬ್ರು ಟೀಮೆಲ್ಲ ಆಡ್ತಾ ಇರೋದಾ? ಏನು? ಅಲ್ಲ, ಇದೊಂದು ಡೈಲಾಗ್ ಮಾತ್ರ ಆಡೋಕ್ಕಾಗಲಿಲ್ಲ ಅಂತ ಸೋತ್ಬಿಟ್ಟೆ ಅಂತ ಮಾತ್ರ ದೊಡ್ಡದಾಗಿ ಅಲ್ಲ ಸರ್. ಏನು? ಹಾಂ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸುಮ್ಮನೆ ಇತ್ತ ನಿಮ್ಗೆ ಅದು ಇತ್ತ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟಿ ಓಲಿ ಬಿಡಿ, ಏನೂ ಇಲ್ಲ ಅಣ್ಣ. ಸೊ
ಒಂದೆರಡು ಕಾಂಪಿಟೇಷನ್ ನೋಡಿದ್ವಿ ಆ್ಯಂಡ್ ಮ್ಯಾಚ್ ಎಲ್ಲ ಚೆನ್ನಾಗಾಯಿತು. KLE ಕಾಲೇಜ್ ಆ್ಯಂಡ್ KTSV ಕಾಲೇಜ್, ಕ್ರೈಸ್ಟ್ ಅಕಾಡೆಮಿ ಎಷ್ಟೊಂದು ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡ್ತು ಸ್ಪೋರ್ಟ್ಸಲ್ಲಂತೂ. ಸ್ಪೋರ್ಟ್ಸ್ ವಾಸ್ ವೆರಿ ಗುಡ್ ಟುಡೇ ಆ್ಯಂಡ್ ನಾನು ಸ್ಪೋರ್ಟ್ಸಿಂದ ದೂರ ಇರೋದ್ರಿಂದ ಐ ವಾಸ್ ನಾಟ್ ನೋಯಿಂಗ್ ಅಬೌಟ್ ಇಟ್. ಸೊ ಇಂಟರ್ ಕಾಲೇಜಿಯಟ್ ಫೆಸ್ಟ್ ಆದರೆ ಆಬ್ವಿಯಸ್ಲಿ ಗೇಮೆಲ್ಲ ಆದಮೇಲೆ ಪ್ರೈಸ್ ಕೊಡಬೇಕು. ಸೊ ನಮ್ಮ ಕಾಲೇಜಿಗೆ ಚೀಫ್ ಗೆಸ್ಟಾಗಿ ಬಂದಿದ್ದು ಸಿಂಚನ್ ದೀಕ್ಷಿತ್. And she is the best singer and she won a SIMO award also. And the great thing is she is a alumni of a college. So as usual competition win ಆದವ್ರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ and then we were set to go. So okay guys, stay tuned, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಬಾಯ್.